ರಾಜ್ಯದಲ್ಲಿ ಮುಂದಿನ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬಂದರೆ ಸಾರಾಯಿ ಬಂದ್ ಮಾಡಲಾಗುವುದೆಂದು ಬಸವಕಲ್ಯಾಣ ಶಾಸಕ ಶರಣು ಸಲ್ಗಾರ್ ಪುನರುಚ್ಚರಿಸಿದ್ದಾರೆ. ಬಸವಕಲ್ಯಾಣ ಮತಕ್ಷೇತ್ರದ ಯದಲಾಪುರ ಗ್ರಾಮದ ಅಖಂಡ ಹರಿನಾಮ ಸಪ್ತಾಹ ಕಾರ್ಯಕ್ರಮದಲ್ಲಿ ಮಾತನಾಡುವ ಸಂದರ್ಭದಲ್ಲಿ ಇಂದಿನ ಯುವ ಪೀಳಿಗೆಗಳು ದುಶ್ಚಟಗಳಿಗೆ ಬಲಿಯಾಗ್ತಿದ್ದಾರೆ. ಈಗಾಗಲೇ ನಾನು ರಾಜ್ಯ ಸರ್ಕಾರಕ್ಕೆ ಮನವಿ ಕೂಡ ಮಾಡಿದ್ದೇನೆ. ನಿಮ್ಮ ಗೃಹಲಕ್ಷ್ಮಿ ಹಣ ನಮಗೆ ಬೇಕಾಗಿಲ್ಲ, ಸಾರಾಯಿ ಬಂದ್ ಮಾಡಿದರೆ ಸಾಕು, ನಮ್ಮ ಹೆಣ್ಮಕ್ಳೇ ಸರ್ಕಾರಕ್ಕೆ ₹1,000 ಕೊಡ್ತಾರೆ ಎಂದು ತಿಳಿಸಿದ್ದೇನೆ ಅಂತ ಹೇಳಿದ್ದಾರೆ. ಇನ್ನು ನಮ್ಮ ತಾಯಿಂದರು ತಮ್ಮ ಮಕ್ಕಳಿಗೆ ಹಾಳಾಗಲು ಬಿಡಬಾರ್ದು. ರಾಜ್ಯ ಸರ್ಕಾರಕ್ಕೆ ಸಾರಾಯಿ ಮಾರಾಟದಿಂದಲೇ ₹50,000 ಕೋಟಿ ಆದಾಯ. ಆದರೆ ಯುವಕರು ಕುಡಿತ ಮತ್ತಿನಲ್ಲಿ ತಮ್ಮ ಜೀವವನ್ನು ಕಳೆದುಕೊಳ್ಳುತ್ತಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಬಿಜೆಪಿ ಸರ್ಕಾರ ಬಂದರೆ ಸಾರಾಯಿ ಬಂದ್ ಮಾಡಲಾಗುವುದು ಎಂದು ಶಾಸಕ ಶರಣು ಸಲ್ಗಾರ್ ತಿಳಿಸಿದ್ದಾರೆ. ಯಾಕಂದ್ರೆ ನಿಮ್ಗೆಲ್ಲರಿಗೂ ಗೊತ್ತಿರಲಿಲ್ಲ, ಇನ್ನೊಂದು ವಿಷಯ ಬಹಳ ಮಂದಿ ಗೊತ್ತದನಿಲ್ಲೋ, ನಮ್ಮವ್ರು ಏನ್ ಹಿಂದೆ ಕುಂತಾರ, ಈಗ ಕುಂತಾರಲ್ಲ ಒಂದು 10-20 ಮಂದಿನ ಕುಡಿತಾರೆ. ಇದ್ರ ಯಾರು ಕುಡಿತಿಲ್ಲ ಅಂದ್ರೆ ಬಹಳ ನಿಮ್ಮ ಪಾದಕ್ಕೆ ನಮಸ್ಕಾರ. ಕರ್ನಾಟಕ ಸರ್ಕಾರಕ್ಕ ಒಂದು ವರ್ಷಕ್ಕೆ ದುಡ್ಡು ಎಷ್ಟು ಆದಾಯ ಅದ ಅಂತ ಹೇಳ್ತೀನಿ ನಿಮಗೆ. 50,000 ಕೋಟಿ ಆದಾಯ ಅದ. ಎಷ್ಟು ಕೋಟಿ? 50,000 ಕೋಟಿ ಒಂದು ವರ್ಷಿಗೆ. ನಾವು ಅಣ್ಣತಮ್ಮದೇನು ಕುಡಿತಾರಲ್ಲ ಅದರಿಂದ ಆದಾಯ ಸರ್ಕಾರಕ್ಕೆ 50,000 ಕೋಟಿ. ನಾನು ಯಾಕೆ ಹೇಳಿ ಅವ್ರಿಗೆ ಸರ್ಕಾರಕ್ಕೆ ಅಪೀಲ್ ಮಾಡಿನಂದ್ರ, ನೀವೇನು ₹2,000 ಗೃಹಲಕ್ಷ್ಮಿ ಕೊಡ್ಲತ್ತಿರಲ್ಲ ಅದು ನೀವು ಕೊಡ್ಬೇಡ್ರಿ. ಅದರಿಂದ ನಾವೇನು ಬಿಲ್ಡಿಂಗ್ ಕಟ್ಲತ್ತಿಲ್ಲ. ನೀವು ದಾರು ಬಂದ್ ಮಾಡ್ರಿ. ಒಂದು ಮನೆಯಿಂದ ಒಬ್ಬ ಹೆಣ್ಮಗಳ ಕೈಲಿ ನಾನೇ ₹1,000 ಸರ್ಕಾರಕ್ಕೆ ದಾನ ಮಾಡ್ಸಕ್ ಹಚ್ತೀನಿ. ಬರ್ಬಾದ್ ಅಲ್ಲಗತ್ತಾವ ನಮ್ಮ ಸಂಸಾರಗಳು, ಬರ್ಬಾದ್. ನಮ್ಮ ಸಂಸಾರಗಳೇ ಒಳ್ಳೆಯಾಗ್ಯಾವ ಅದರಲ್ಲಿ. ಅದಕ್ಕೆ ದಯಮಾಡಿ ಮತ್ತೆ ಮುಂದಿನ ಸಲ ನಾನು ಟೈಮ್ ತೊಗೊಂಡು ಮಾತಾಡ್ತೀನಿ. ಯಾಕಂದ್ರೆ ಎಷ್ಟು ನಂಗೆ ಭಾರಿ ನೋವು ಆಗ್ತದ. ಸಣ್ಣ ಸಣ್ಣ ಮಕ್ಕಳು ಕುಡಿದು ರೋಡ್ ಮೇಲೆ ಗಾಡಿ ಮೇಲೆ ಸಾಯ್ತಾವ್ರಿ, ನೋವು ಆಗ್ತದಲ್ಲ. ಈಗೇನು ಭಾಳ ಹಿಂದಿನಕಿನಪ್ಲೆ ನೀವೇನು ಧಾಬಾರ ಮಕ್ಕಳು ಹಡೆಯಲ್ಲ. ಈಗಿನವ್ರು ಒಂದು ಪಾರ ಪೋರಿ ಇರ್ತವ, ಪಾರ್ಗಳು 2 ವೀಲರ್ ಮೇಲೆ ಕುಡ್ದು ಹೋಗ್ತಾವ, ಪಾರ್ ಆಕ್ಸಿಡೆಂಟ್ಗಳಿಗೆ ಸಾಯ್ತಾವ. ಹಡ ತಾಯಿ ತಂದೆ ಆ ಸುದ್ದಿ ಕೇಳಿ ಹೆಂಗ್ ಬದುಕಬೇಕು ನಾ ಕೇಳ್ತಾ ಇರ್ತೀನಿ. ನಂಗೆ ನೋವು ಆಗ್ತದ, ನಂಗೆ ತ್ರಾಸ ಆಗ್ತದ. ಯಾಕಂದ್ರೆ ಏಕ್ಸೆ ತಿರುಪನ್ ಹೇಳಿದ್ ನಾನು ಕೇಳ್ಬೇಕು. ಬರ್ಲಿ ನಮ್ಮ ಸರ್ಕಾರ ಮುಂದೆ ಹೇಳೇನಿ, ದಾರು ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳಿ ನಾನು